ಸರ್ ಹಾಗಾದ್ರೆ ಈಗ ಹೇಳಿ, ಈಗೇನೋ ಅಲ್ಪ ಸ್ವಲ್ಪ ಸಿಕ್ಕಿದೆ, ಈಗ ಪುರಾತತ್ವ ಇಲಾಖೆ ಏನು ಮಾಡತ್ತೆ? ಅದನ್ನು ತಗೊಳತ್ತೆ. ಈಗ ನಾವು ಕೆಲವೊಂದು ಕಂಟೆಂಟ್ ಎಲ್ಲ ಬರ್ತಾ ಇರುತ್ತೆ, ಸಣ್ಣದೊಂದು ಮಡಿಕೆಯ ಚಿಪ್ಪು ಸಿಕ್ಕಿದೆ, ಬಿಲ್ಲೆ ಆಕಾರದ ಯಾವುದೋ ಒಂದು ಬಿಲ್ಲೆ ಸಿಕ್ಕಿದೆ, ಈ ಥರದ್ದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡ್ರು ಪುರಾತತ್ವ ಇಲಾಖೆ ಕಳಿಸ್ತಾರೆ, ಎಕ್ಸಾಮಿನೇಷನ್ ಆಗುತ್ತೆ. ಏನಾಗುತ್ತೆ ನೆಕ್ಸ್ಟು? ಇಲ್ಲ, ಅದನ್ನ ಅಧ್ಯಯನಕ್ಕೆ ಒಳಪಡಿಸ್ತಾರೆ ಮೊದಲನೇದಾಗಿ. ಗೊತ್ತಾಗುತ್ತಾ? ಇಷ್ಟೇ ಗೊತ್ತಾಗುತ್ತೆ. ಬಹಳ ತಜ್ಞರು ನೋಡ್ತಿದ್ದಾಗೆ ಕೆಲವರು ಹೇಳ್ತಾರೆ. ಮತ್ತೆ ಅದನ್ನ ಲ್ಯಾಬಲ್ಲೂ ಇದು ಮಾಡ್ತೀವಿ. ಅದು ಕೆಲವೊಂದು ಪ್ರೊಸೀಜರ್ ಇದಾವೆ. ಅದ್ರ ಕಾಲಘಟ್ಟವನ್ನ ನಿರ್ಧಾರ ಮಾಡ್ತಾರೆ, ಯಾವ ಕಾಲದ್ದು ಏನು ಅಂತ. ಕೆಲವು ಕೃತಿಗಳಲ್ಲಿ ಉಲ್ಲೇಖ ಇರುತ್ತೆ. ಈಗ ಗಂಡ ಬೆರುಂಡ ಅಂತ ನಾವು ಹೇಳ್ತೀವಿ. ಗಂಡ ಬೆರುಂಡ ಇತ್ತ ಇಲ್ವಾ, ದಟ್ ಈಸ್ ಸೆಕೆಂಡ್ರಿ. ಬಟ್ ಗಂಡ ಬೆರುಂಡ ಅಂದಿದ ತಕ್ಷಣ ನಮಗೆ ಮೊದಲು ತಲೆಗೆ ಬರೋದು ಮೈಸೂರು ರಾಜರ ಲಾಂಛನ. ಹೌದು. ಆನೆ ಅಂದಿದ ತಕ್ಷಣ ನಮಗೆ ಮೊದಲು ತಲೆ ಬರೋದು ತಲಕಾಡು ಗಂಗರ ಒಂದು ಇದು. ಆಮೇಲೆ ಹುಲಿ ಅಂದಿದ ತಕ್ಷಣ ಚೋಳರ ಒಂದು ಲಾಂಛನ. ಹೀಗೆ ಅದು ನೋಡ್ತಿದ್ದಾಗೆ ಅದರ ಆಕಾರ ಮತ್ತೆ ಅದು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅದೆಲ್ಲವನ್ನ ನಿರ್ಧಾರ ಮಾಡ್ಬಿಟ್ಟು ಇದು ಇಂಥ ಕಾಲಘಟ್ಟಕ್ಕೆ ಸೇರಿತ್ತು. ಈಗ ಲಕ್ಕುಂಡಿಯಲ್ಲಿ ಸಿಕ್ಕಿರುವಂತಹದ್ದು ಸುಮಾರು ಒಂದು 150-200 ವರ್ಷದ ಅವಧಿಯ ಆಭರಣಗಳು ಅಂತ ಹೇಳ್ತಾರೆ. ಅಂದ್ರೆ 200 ವರ್ಷಗಳ ಹಿಂದೆ ನಮ್ಮ ಹೆಣ್ಣು ಮಕ್ಕಳು ಯಾವ ರೀತಿ ಆಭರಣಗಳನ್ನ ಮಾಡಿಸ್ಕೊಳ್ತಾ ಇದ್ರು, ಅವರ ಅಭಿರುಚಿ ಹೇಗಿತ್ತು ಅನ್ನೋದು ಅದ್ರ ಮೂಲಕ ನಮಗೆ ಗೊತ್ತಾಗುತ್ತೆ. ನಾಣ್ಯಗಳು ಸಿಕ್ಕಿದ್ರೆ ಆ ಕಾಲದಲ್ಲಿ ಚಿನ್ನದ ನಾಣ್ಯ ಇದ್ರೆ ಚಿನ್ನದ ನಾಣ್ಯವನ್ನೇ ಚಲಾವಣೆಗೆ ತಂದಿದ್ದಾನೆ ಅಂದ್ರೆ ಆಗಿನ ಕಾಲದ ರಾಜನ ಆಳ್ವಿಕೆ ಸುವರ್ಣಯುಗ ಅಂತ ಕರಿಬಹುದು. ನಿಜ. ಅದನ್ನೇ ನಮ್ಮಲ್ಲಿ ಗುಪ್ತರ ಕಾಲವನ್ನ ಸುವರ್ಣಯುಗ ಅಂತ ಕರಿತೀವಿ, ವಿಜಯನಗರ ಸಾಮ್ರಾಜ್ಯದ ಕಾಲವನ್ನ ಸುವರ್ಣಯುಗ ಅಂತ ಕರಿತೀವಿ, ಗಂಗರ ಶ್ರೀ ಪುರುಷನ ಕಾಲವನ್ನ ಸುವರ್ಣಯುಗ ಅಂತ ನಾವು ಕರಿತೀವಿ. ಹೇಗಿದು ಸುವರ್ಣಯುಗ ಅಂದ್ರೆ ಆ ಕಾಲದಲ್ಲಿ ಅಷ್ಟು ಸಿರಿ ಸಂಪತ್ತಿತ್ತು. ಆಮೇಲೆ ಸಿರಿ ಸಂಪತ್ತು ಎಲ್ಲಿರುತ್ತೆ ಅಲ್ಲಿ ಬಡತನ ಇರಲ್ಲ. ಸಿರಿ ಸಂಪತ್ತು ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಜನ ನೆಮ್ಮದಿಯಾಗಿರ್ತಾರೆ, ಸುಖವಾಗಿರ್ತಾರೆ. ಸಿರಿ ಸಂಪತ್ತು ಎಲ್ಲಿ ಜಾಸ್ತಿ ಇದೆ ಅಂದರೆ ಅಲ್ಲಿನ ರಾಜ ಜನಪ್ರಿಯನಾಗಿರ್ತಾನೆ, ಜನಗಳ ಪರವಾಗಿ ಆಡಳಿತವನ್ನು ಮಾಡ್ತಾ ಇರ್ತಾನೆ ಅಂತ ಅರ್ಥ.